ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೇಡಿಂಗ್ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಇನ್ಸ್ಟಾ ಆಡ್ಸ್ ಆಗಿರ್ಬೋದು, ವೈಟಿ ಆಡ್ಸ್ ಆಗಿರ್ಬೋದು, ನೀವು ಜಾಸ್ತಿ ನೋಡ್ತಾ ಇರ್ಬೋದು. ಫಂಡೆಡ್ ಫಂಡ್ಸ್ ಗಳ ಆಡ್ಸ್ ಗಳು ಜಾಸ್ತಿ ಪ್ರಮೋಟ್ ಆಗ್ತಾ ಇದಾವೆ. ಮತ್ತೆ ಇವ್ರು ಏನಪ್ಪಾ ಪ್ರಾಮಿಸ್ ಮಾಡ್ತಾರೆ ಅಂದ್ರೆ, ನೀವು ನಮ್ಗೆ ಇಷ್ಟು ಅಮೌಂಟ್ ನ ಕೊಡಿ, ನಾವು ನಿಮ್ಗೆ ಇಷ್ಟು ಡಾಲರ್ ಅಕೌಂಟ್ ನ ಕೊಡ್ತೀವಿ, ಇಷ್ಟು ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಸಾಕು, ನಾವು ನಿಮ್ಗೆ ಪೇ ಔಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ತುಂಬಾ ಫಂಡೆಡ್ ಫಂಡ್ಸ್ ಕಂಪನಿಗಳು ಬಂದಿದಾವೆ. ಎಷ್ಟು ಫಂಡೆಡ್ ಫಂಡ್ಸ್ ಕಂಪನಿಗಳು ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ, ಎಷ್ಟೆಷ್ಟು ಏನೇನೆಲ್ಲ ರೂಲ್ಸ್ ಇದೆ, ಇವನ್ನೆಲ್ಲ ಏನು ಗೊತ್ತಿಲ್ಲದೆ ನಮ್ಮ ಟ್ರೇಡರ್ಸ್ ಯಂಗ್ಸ್ಟರ್ಸ್ ಎಲ್ಲ ಇದಕ್ಕೆ ಬಂದು ತುಂಬಾ ದುಡ್ಡು ಹಾಳು ಮಾಡ್ಕೊಂತಾ ಇದ್ದಾರೆ. ಸೊ ಆದ್ರಿಂದ ಈ ವಿಡಿಯೋದಲ್ಲಿ ಫಂಡೆಡ್ ಫಂಡ್ಸ್ ಗಳ ಡಿಸ್ಅಡ್ವಾಂಟೇಜ್ ಏನೇನಿದೆ, ಇದರ ಕರಾಳಸತೆ ಏನೇನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ನಿಮ್ಗೆ ಆಲ್ರೆಡಿ ಫಂಡೆಡ್ ಫಂಡ್ಸ್ ಗಳ ಬಗ್ಗೆ ಗೊತ್ತಿದೆ, ಪೇಔಟ್ ತೆಗ್ದಿದ್ದೀರಾ, ಕರೆಕ್ಟಾಗಿ ರೂಲ್ಸ್ ಗೊತ್ತಿದ್ರೆ ಮಾತ್ರ ಈ ವಿಡಿಯೋನು ನೋಡಿ ಮತ್ತೆ ಫಂಡೆಡ್ ಫಂಡ್ಸ್ ಗಳಲ್ಲಿ ಅಕೌಂಟ್ ಗಳನ್ನ ಪರ್ಚೇಸ್ ಮಾಡಿ. ಇಲ್ಲ ಅಂದ್ರೆ ಫಂಡೆಡ್ ಫಂಡ್ಸ್ ಗಳ ಸಾಹಸಕ್ಕೆ ಹೋಗಬೇಡಿ. ನಾನು ಇದನ್ನು ಪ್ರಮೋಟ್ ಮಾಡ್ತಿಲ್ಲ, ನಾನು ಇದರಲ್ಲಿ ಲಾಸ್ ಮಾಡ್ಕೊಂಡಿದ್ದೀನಿ, ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ, ಏನೇನೆಲ್ಲ ಮಾಡಿದ್ದೀನಿ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನಾನು ಇದರಲ್ಲಿ ಹೇಳ್ಬೇಕು ಅಂದ್ರೆ ಲಾಸ್ ಅಲ್ಲಿ ಇದ್ದೀನಿ, ಎಷ್ಟು ಲಾಸ್ ಅಲ್ಲಿ ಇದ್ದೀನಿ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು ನಿಮಗೆ. ಸೊ ಆದ್ರಿಂದ ನಾನು ಏನು ಹೇಳಿದ್ದೀನಿ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರೂಲ್ಸ್ ಕೇವಲ ಒಂದೇ ಒಂದು ಚಿಕ್ಕ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ರೆ ಸಾಕು, ಅಕೌಂಟ್ಗಳು ಬ್ರೀಚ್ ಆಗೋಗ್ಬಿಡ್ತವೆ. 14-15 ಸಾವಿರ ಇನ್ಸ್ಟೆಂಟ್ ಫಂಡೆಡ್ ಅಕೌಂಟ್ಗಳು ಕೇವಲ ಒಂದು ರೂಲ್ಸ್ ಇಂದ ಅಕೌಂಟ್ ಬ್ರೇಕ್ ಆಗಿ ಅಮೌಂಟ್ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಮೊದಲನೇದಾಗಿ ಫಂಡೆಡ್ ಫಂಡ್ಸ್ ಅಂದ್ರೇನೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇವಾಗ ನಿಮ್ಮ ಹತ್ರ ಕ್ಯಾಪಿಟಲ್ ಇರಲ್ಲ ಅನ್ಕೊಳ್ಳಿ, ನಿಮ್ಮ ಹತ್ರ ಕೇವಲ 5,000 10,000 ಕ್ಯಾಪಿಟಲ್ ಮಾತ್ರ ಇರುತ್ತೆ. ನೀವು 5,000ನ ಕೊಟ್ಟು $5,000 ಇರೋ ಒಂದು ಫಂಡೆಡ್ ಅಕೌಂಟ್ ನ ತಗೋಬಹುದು. ಅಂದ್ರೆ $5,000 ನೀವು ಅವ್ರಿಗೆ ಕೊಡ್ತೀರಾ, ಅವರು ನಿಮ್ಗೆ $5,000 ಒಂದು ಫಂಡೆಡ್ ಅಕೌಂಟ್ ನ ಕೊಡ್ತಾರೆ. ಇದರಲ್ಲಿ ಕೆಲವೊಂದು ರೂಲ್ಸ್ ಗಳು ಇರುತ್ತೆ, ಅದನ್ನ ನೀವು ಫಾಲೋ ಮಾಡಿ ಚಾಲೆಂಜ್ ನ ಪಾಸ್ ಮಾಡಿದ್ರೆ, ನೆಕ್ಸ್ಟ್ ನೀವು ಟ್ರೇಡಿಂಗ್ ಮಾಡಿದ್ರೆ ಇಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಮಾಡಿದ್ರೆ ಅಷ್ಟು ಒಂದು 80% ಪ್ರಾಫಿಟ್ ನಿಮಗೆ ಕೊಡ್ತಾರೆ, 20% ಅವರು ಇಟ್ಕೊಂಡಿರ್ತಾರೆ. ಕೆಲವೊಂದು ಸ್ಟೆಪ್ ಗಳಿಗೆ ಕೆಲವೊಂದು ರೂಲ್ಸ್ ಇರುತ್ತೆ, ಅದನ್ನ ಕ್ಲೀನ್ ಆಗಿ ನೋಡ್ಕೋಬೇಕು. ಫಂಡೆಡ್ ಫಂಡ್ಸ್ ಅಂದ್ರೆ ಇಷ್ಟೇ, ನಿಮ್ಮ ಹತ್ರ ಕ್ಯಾಪಿಟಲ್ ಇರಲ್ಲ, ಕಮ್ಮಿ ಕ್ಯಾಪಿಟಲ್ ಕೊಟ್ಟು ಜಾಸ್ತಿ ಅಕೌಂಟ್ ತಗೊಂತೀರಾ, ಡಿಸಿಪ್ಲಿನ್ ಇಂದ ಟ್ರೇಡಿಂಗ್ ಮಾಡಿದ್ರೆ ನಿಮಗೆ ಪೇಔಟ್ ಖಂಡಿತ ಸಿಗುತ್ತೆ. ಕೆಲವೊಂದು ಪ್ರಾಫಾರ್ಮ್ ಗಳಲ್ಲಿ ಸಿಗಲ್ಲ, ಯಾವ ಪ್ರಾಫಾರ್ಮ್ ಕರೆಕ್ಟ್ ಆಗಿದೆ ಅದ್ರಲ್ಲಿ ನೋಡ್ಕೊಂಡು ನೀವು ಟ್ರೇಡಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡಿ, ಫಂಡೆಡ್ ಫಂಡ್ಸ್ ಗಳು ಡಿಸ್ಅಡ್ವಾಂಟೇಜ್ ಅಥವಾ ಕರಾಳಸತೆ ಏನಂತ ಮೊದಲು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ಈ ಫಂಡೆಡ್ ಫಂಡ್ಸ್ ಕಂಪನಿಗಳು ಯಾಕೆ ಉದ್ಭವವಾಯಿತು, ಅವ್ರ ಹತ್ರ ಕ್ಯಾಪಿಟಲ್ ಇದ್ದು ಇವರು ಯಾಕೆ ಬೇರೆಯವ್ರ ಕಡೆಯಿಂದ ಟ್ರೇಡಿಂಗ್ ಮಾಡಿಸ್ತಾರೆ, ಇವೆಲ್ಲ ನಿಮ್ಗೆ ತಲೆಯಲ್ಲಿ ಯೋಚನೆ ಬಂದಿರಬಹುದಲ್ವಾ. ಅವ್ರ ಹತ್ರ ಕ್ಯಾಪಿಟಲ್ ಇರುತ್ತೆ, ಇಲ್ಲ ತುಂಬಾ ತಿಳ್ಕೊಂಡಿರೋ ಟ್ರೇಡರ್ಸ್ ಇರುತ್ತೆ, ಅವ್ರ ಹತ್ರ ಮಾಡಿಸಬಹುದು. ಯಾಕೆ ಇವ್ರು ಎಲ್ಲರಿಗೂ ಕೇವಲ $5,000 ಕೊಟ್ಟು $5,000 ಅಕೌಂಟ್ ನ ಕೊಡ್ತಾರೆ ಅಂತ ನೀವು ಯೋಚನೆ ಮಾಡಬಹುದು. ಅವ್ರಿಗೆ ಮೊದಲು ಪ್ರಾಫಿಟ್ ಬರೋದೇ ಎಲ್ಲಿಂದ ಅಂತಂದ್ರೆ, ಅವರ ಮುಖ್ಯ ಆದಾಯ ಟ್ರೇಡಿಂಗ್ ನಿಂದ ಅಲ್ಲ. ಅವರ ಮೊದಲನೇ ಕರಾಳಸತೆ ತಿಳ್ಕೊಳ್ಳಿ, ಟ್ರೇಡಿಂಗ್ ನಿಂದ ಅವ್ರಿಗೆ ಪ್ರಾಫಿಟ್ ಬರಲ್ಲ. ಫಂಡೆಡ್ ಫಂಡ್ಸ್ ಗಳಿಗೆ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ, ನಮ್ಮಂತ ಟ್ರೇಡರ್ಸ್ ಇರ್ತೀವಲ್ಲ, ನಾವು ಕೇವಲ ಒಂದು $5,000 ಕೊಟ್ಟು ಒಂದು 5,000 ಫಂಡೆಡ್ ಅಕೌಂಟ್ ನ ತಗೊಂಡ್ಮೇಲೆ ನಮ್ಗೆ ಡಿಸಿಪ್ಲಿನ್ ಇರಲ್ಲ, ನಮ್ಗೆ ರೂಲ್ಸ್ ಫಾಲೋ ಮಾಡೋ ಎಬಿಲಿಟಿ ಇಲ್ಲ, ನಾವು ಕನ್ಸಿಸ್ಟೆನ್ಸಿ ಇರಲ್ಲ ಅಂತ ಅವ್ರಿಗೆ 100% ಗೊತ್ತಿದೆ. ಆದ್ರಿಂದ ನಮ್ಗೆ ಅವ್ರು ಇಷ್ಟೊಂದು ಅಮೌಂಟ್ ಕೊಡಕ್ ರೆಡಿ ಆಗಿರ್ತಾರೆ. ಇದು ಡೆಮೋ ಅಕೌಂಟ್ ಅಲ್ಲಿ ಕೊಡೋದವರು. ಇದನ್ನ ನಾವು ಪಾಸ್ ಮಾಡಲ್ಲ. ಈ ತರನೇ 90 to 95% ಟ್ರೇಡರ್ಸ್ ಲಾಸ್ ಮಾಡ್ಕೊಂತಾರೆ. ಈ ತರ 10,000 ಅಂತ 10,000 ಜನ, ಅಂದ್ರೆ ನಾವು 10,000 ಜನ $10,000 ಅಂತ ಕೊಟ್ರೆ ಅವ್ರಿಗೆ ಎಷ್ಟು ಅಮೌಂಟ್ ಆಗ್ಬಿಡ್ತು ನೀವೇ ಯೋಚನೆ ಮಾಡಿ. ಸೊ ಈ ತರ ಫಂಡೆಡ್ ಫಂಡ್ಸ್ ಗಳು ಈ ತರ ದುಡ್ಡು ಮಾಡೋದು. ಸೊ ಆದ್ರಿಂದ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಅವ್ರು ಯಾವ ರೀತಿ ಸಂಪಾದನೆ ಮಾಡ್ತಾರೆ ಅಂತ. ಮುಖ್ಯ ಆದಾಯ ಅವ್ರಿಗೆ ಅದರಿಂದ ಅಲ್ಲ ಬರೋದು. ನಮ್ಮಂತ ಕೇವಲ 10,000 ಜನರು $5,000 ಅಂತ ಕೊಟ್ರು ಅವ್ರಿಗೆ 5 ಕೋಟಿ ರೂಪಾಯಿ ಆಯ್ತು. ಇದರಿಂದ ಅವರ ಆದಾಯ ಬರುತ್ತೆ. ಸೊ ಮೊದಲನೇ ಡಿಸ್ಅಡ್ವಾಂಟೇಜ್, ಮತ್ತೆ ಇದು ಕರಾಳಸತೆ ಹಿಂದೆ ಏನೇನೆಲ್ಲ ನಡೆಯುತ್ತೆ ಫಂಡೆಡ್ ಫಂಡ್ಸ್ ಗಳ ಬಗ್ಗೆ ಅಂತ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಎರಡನೇ ಪಾಯಿಂಟ್ ನೋಡಿ, ಹೆಚ್ಚಿನ ಟ್ರೇಡರ್ಸ್ ಇದ್ರಲ್ಲಿ ಫೇಲ್ ಆಗ್ತಾರೆ. ನಾನು ಹೇಳಿದ್ನಲ್ಲ, 90 to 95% ಟ್ರೇಡರ್ಸ್ ಗೆ ಪೇಷನ್ಸ್ ಇರಲ್ಲ. ಅವರು $10,000 ಅಕೌಂಟ್ ನ ತಗೊಂಡ್ರೆ ನಾಳೆ ನಾಡದ್ರಲ್ಲೇ $500 ನ ಪೇ ಔಟ್ ತಗೋಬಿಡ್ಬೇಕು. ಆತರ ನಾನೇ ಈ ತರ ಮಾಡಿ 7 ಅಕೌಂಟ್ ನ ಇನ್ಆಕ್ಟಿವ್ ಅಂದ್ರೆ ಬ್ರೀಚ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಪ್ರಾಬ್ಲಮ್ ಟ್ರೇಡರ್ಸ್ ಗಳು. ಹೆಚ್ಚಿನ ಟ್ರೇಡರ್ಸ್ ಫೇಲ್ ಆಗ್ತಾರಂತ ಅವ್ರಿಗೆ ಗೊತ್ತು. ಸೊ ಆದ್ರಿಂದ ಈ ಫಂಡೆಡ್ ಫಂಡ್ಸ್ ಗಳು ಉದ್ಭವವಾಗಿದ್ದಾವೆ. ಮೂರನೇ ಕರಾಳಸತೆ ಏನಪ್ಪಾ ಅಂತಂದ್ರೆ, ಎಲ್ಲಾ ಅಕೌಂಟ್ಗಳು ರಿಯಲ್ ಮಾರ್ಕೆಟ್ಗೆ ಹೋಗೋಲ್ಲ. ನಿಮ್ಗೆ ಈ ಒಂದು ಸತ್ಯ ಗೊತ್ತಿರಲೇಬೇಕು ಫ್ರೆಂಡ್ಸ್. ಎಷ್ಟೋ ಫಂಡೆಡ್ ಫಂಡ್ಸ್ ಗಳು ಹೊಸ ಕಂಪ್ನಿಗಳು ಸ್ಟಾರ್ಟ್ ಆಗಿರ್ತಾವೆ ನೋಡಿ, ಅವು ಕರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಆರ್ಡರ್ ಎಕ್ಸಿಕ್ಯೂಟೇ ಆಗಲ್ಲ. ಇವರೇ ಒಂದು ಡೆಮೋ ಅಕೌಂಟ್ ನ ತಗೊಂಡು ಸುಮ್ನೆ ಎಲ್ಲೋ ಒಂದು ಟ್ರೇಡ್ ಎಂಟ್ರಿ ಆದ್ಮೇಲೆ ಒಟ್ನಲ್ಲಿ ಅವ್ರು ಪಾಸ್ ಮಾಡಲ್ಲ ಅಂತ ಗೊತ್ತು, ಆದ್ರಿಂದ ಒಂದು ಡೆಮೋ ಅಕೌಂಟ್ ನ ಕೊಟ್ಟಿರ್ತಾರೆ. ಅದು ಕರೆಕ್ಟ್ ಆಗಿರೋ ನಮ್ಮ ಲೈವ್ ಮಾರ್ಕೆಟ್ಗೆ ಎಂಟ್ರಿ ಎಕ್ಸಿಟ್ ಆಗೋದೇ ಇಲ್ಲ. ಈ ಒಂದು ಸತ್ಯ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, 4ನೇ ಪಾಯಿಂಟ್, ನಿಯಮಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಕೆಲವೊಂದು ಹೊಸ ಪ್ಲಾಟ್ಫಾರ್ಮ್ ಗಳು ಏನಪ್ಪಾ ಮಾಡ್ತವೆ ಅಂತಂದ್ರೆ, ನಿಮ್ಗೆ ಪೇ ಔಟ್ಗೆ ಇಷ್ಟು ಪರ್ಸೆಂಟೇಜ್ ನೀವು ಮಾಡಿರ್ಬೇಕು, ಟ್ರೈಲಿಂಗ್ ಡೈಲಿ ಡ್ರಾ ಡೌನ್ ಅಂತ ಇಷ್ಟು ಮಾಡಿರ್ಬೇಕು ಅಂತ ಇರುತ್ತೆ. ನೀವು ಪ್ರಾಫಿಟ್ ನಿಯರ್ ಹೋಗಿರ್ತೀರಾ, ನಿಮ್ಗೆ ಗೊತ್ತಿಲ್ದಂಗೆನೆ ರೂಲ್ಸ್ ಗಳನ್ನ ಅಪ್ಡೇಟ್ ಮಾಡ್ಬಿಡ್ತಾರೆ. ಅಂದ್ರೆ 3% ಡೈಲಿ ಡ್ರಾ ಡೌನ್ ಅಂತ ಇರುತ್ತೆ, ನೀವು 2% ಮಾಡಿರ್ತೀರಾ, ನೋಡಿದ್ರೆ ಅಕೌಂಟ್ ಬ್ರೀಚ್ ಆಗಿರುತ್ತೆ, ಇದಕ್ಕಿದ್ದಂಗೆ ಅಪ್ಡೇಟ್ ಗಳನ್ನ ಮಾಡ್ಬಿಡ್ತಾರೆ. ಈ ತರನು ತುಂಬಾ ಪ್ರಾಫಾರ್ಮ್ ಗಳಲ್ಲಿ ಆಗಿದಾವೆ. ಸೊ ಆದ್ರಿಂದ ಕರೆಕ್ಟ್ ಆಗಿರೋ ಪ್ರಾಫಾರ್ಮ್, ಕರೆಕ್ಟ್ ಆಗಿ ಪೇ ಔಟ್ ಕೊಡೋ ಪ್ರಾಫಾರ್ಮ್ ಗಳಲ್ಲಿ ಮಾತ್ರ ಟ್ರೇಡಿಂಗ್ ನ ಮಾಡಿ. ಐದನೇದೇನಪ್ಪಾ ಅಂತಂದ್ರೆ, ಮೀಡಿಯಾ ರಿಯಾಲಿಟಿ ಬೇರೆ, ನಿಜ ಜೀವನ ಬೇರೆ. ನಮ್ಮಂತ ಏನು ಇನ್ಫ್ಲುಯೆನ್ಸರ್ಸ್ ನಾವುಗಳು ಇರ್ತೀವಿ ನೋಡಿ, ನೀವು ನನ್ನ ಫಾಲೋ ಮಾಡೋದಕ್ಕಿಂತ ತುಂಬಾ ಜನನ ಫಾಲೋ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ನೀವು ಅವ್ರನ್ನೆಲ್ಲ ನೋಡಿ ಏನ್ ಮಾಡಿರ್ತೀರಾ, ಇವ್ರು ಇಷ್ಟಿಷ್ಟೆಲ್ಲ ಪೇ ಔಟ್ ಗಳನ್ನ ತೆಗಿತಿದಾರಲ್ಲ, ನಾನು ಇದ್ರಲ್ಲಿ ತಗೊಂಡೋಣ, ಇಷ್ಟು ದೊಡ್ಡ ಅಕೌಂಟ್ ನ ಬೈ ಮಾಡ್ಕೊಂಡ್ಬಿಡೋಣ ಅಂತ ತಗೊಂಡು ರೂಲ್ಸೇ ಗೊತ್ತಿರಲ್ಲ,
ಎಲ್ಲ ಅಕೌಂಟ್ ನ ಬ್ರೀಚ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಆದ್ರಿಂದ ಸೋಷಿಯಲ್ ಮೀಡಿಯಾನ ಹುಷಾರಾಗಿ ನಂಬಿ. ಅವರು ಲಾಸ್ ಆದಾಗ 90 ಜನ ಲಾಸ್ ಮಾಡ್ಕೊಂಡಿದ್ರೆ 90 ಜನನು ಅಪ್ಡೇಟ್ ಮಾಡಲ್ಲ. ಕೇವಲ ಯಾರಾದ್ರೂ 10 ಜನ ಪ್ರಾಫಿಟ್ ಮಾಡ್ಕೊಂಡ್ಬಿಟ್ಟಿರ್ತಾರನಿ ಎಲ್ಲರೂ ಅಪ್ಡೇಟ್ ಮಾಡ್ಬಿಡ್ತಾರೆ ನಾನು ಇಷ್ಟು ಪ್ರಾಫಿಟ್ ಮಾಡಿದ್ದೀನಿ ಅಂತ. ಈ ಒಂದು ಸತ್ಯ ನಿಮಗೆ ಗೊತ್ತಿರಲೇಬೇಕು. ನೋಡಿ, ಈ 5 ಕರಾಳ ಸತ್ಯಗಳು ನಿಮಗೆ ಗೊತ್ತಿರಲೇಬೇಕು. ಇಷ್ಟೆಲ್ಲ ಆದ್ಮೇಲೆ ಪ್ರಾಫರ್ಮ್ಗಳು ಅಂದ್ರೆ ಎಲ್ಲ ಮೋಸ ಮಾಡುವವರ ಪ್ರಾಫರ್ಮ್ಗಳು ಅಂದ್ರೆ ಇದು ಒಂದು ದೊಡ್ಡ ತಪ್ಪು. ಪ್ರಾಫಾರ್ಮ್ ಅಂದ್ರೆ ಇಷ್ಟೇ, ಡಿಸಿಪ್ಲಿನ್, ರೂಲ್ಸ್, ಕನ್ಸಿಸ್ಟೆನ್ಸಿಯಿಂದ ಯಾರು ಇರ್ತಾರೆ ನೋಡಿ ಅವ್ರು ಆರಾಮಾಗಿ ಪೇ ಔಟ್ ತೆಗಿಬಹುದು. ಯಾರ ಕೈಲಿ ಡಿಸಿಪ್ಲಿನ್ ಮಾಡಕ್ಕಾಗಲ್ಲ, ಫಾಲೋ ಮಾಡಕ್ಕಾಗಲ್ಲ ರೂಲ್ಸ್ಗಳನ್ನ, ಅವ್ರಿಗೆ ಪ್ರಾಫಾರ್ಮ್ಗಳು ಇಲ್ವೇ ಇಲ್ಲ. ಸೊ ಇಷ್ಟೇ. ನೀವು ಕೇಳಬಹುದು ಯಾವ ಪ್ರಾಫಾರ್ಮ್ಗಳನ್ನ ತಗೊಂಡ್ರೆ ಒಳ್ಳೇದು ಅಂತ. ಒಂದು ರೆಪ್ಯೂಟೆಡ್ ಪ್ರಾಫಾರ್ಮ್ಗಳಿದಾವೆ, ಅದನ್ನ ಮೊದಲು ಸರ್ಚ್ ಮಾಡಿ. ನಾನು ನಿಮ್ಗೆ ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ, ಬೇಕು ಅಂದ್ರೆ ತಗೊಳ್ಳಿ, ಇಲ್ಲಾಂದ್ರೆ ನಾನೇನು ಅದನ್ನ ಪ್ರಮೋಟ್ ಮಾಡ್ತಾ ಇಲ್ಲ, ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನೀವು ಪ್ರಾಫಾರ್ಮ್ಗಳು ಮೋಸ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಒಂದು ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿ. ಮೊದಲು ಅದರ ರೆಪ್ಯುಟೇಷನ್ ಏನಿದೆ ಇಂಡಿಯಾದಲ್ಲಿ, ಇದು ಕರೆಕ್ಟಾಗಿ ಪೇ ಔಟ್ ಕೊಡ್ತಿದ್ಯಾ, ಇವನ್ನೆಲ್ಲ ಚೆಕ್ ಮಾಡಿ. ಟ್ರೇಡರ್ಸ್ ಇರ್ತಾವಲ್ಲ ನಿಮ್ಮ ಫ್ರೆಂಡ್ಸು, ಇಲ್ಲ ಹಳೆ ಅಕೌಂಟ್ ಯಾರಾದ್ರೂ ನಿಮಗೆ ನಂಬೋ ಅಂತ ಇನ್ಫ್ಲುಯೆನ್ಸರ್ಸ್ ಇರ್ತಾರಲ್ಲ, ಅದನ್ನ ರಿವ್ಯೂ ನೋಡಿ, ಅವ್ರದ್ದು ಪೇ ಔಟ್ ಪ್ರೂಫ್ಗಳನ್ನ ಪರಿಶೀಲಿಸಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಓದಿ. ನಿಮ್ಮ ರಿಸ್ಕ್ ಅನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಯಾರೋದೋ ಸುಮ್ಮನೆ ಲೋನ್ಗಳನ್ನ ತಗೊಂಡು ಬೈ ಮಾಡ್ಕೊಂಡ್ಬಿಟ್ಟು ಪೇ ಔಟ್ ತೆಗಿಬಹುದು ಅಂತ ಸುಮ್ಮನೆ ಫಂಡೆಡ್ ಫಾರ್ಮ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಇವಾಗ ಏನಪ್ಪಾ ಅಂತಂದ್ರೆ ನೋಡಿ, ನಾನು ಯೂಸ್ ಮಾಡೋ ಪ್ಲಾಟ್ಫಾರ್ಮ್ ನಿಮ್ಗೆ ಆಲ್ರೆಡಿ ಗೊತ್ತು, ಫಂಡೆಡ್ ಫ್ರೈಡೆ ಅಂತ. ಇದರಲ್ಲಿ ನಾನು ನಿಮ್ಗೆ ನೋಡಿ ಏನ್ ನಿಜ ಇದೆ ಅದನ್ನೇ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನು ಟೋಟಲ್ ಇವಾಗ್ಲಿನವರೆಗೂ 8 ಅಕೌಂಟ್ಗಳನ್ನ ಬೈ ಮಾಡಿದ್ದೀನಿ. ಟೋಟಲ್ 70,000 ರೂಪಾಯಿ ಆಗಿದೆ. ಇದರಲ್ಲಿ ನಾನು 40,000 ರೂಪಾಯಿ ಪೇ ಔಟ್ ನ ತೆಗ್ದಿದ್ದೀನಿ. ಇನ್ನ 30,000 ರೂಪಾಯಿ ನಾನು ಲಾಸ್ ಅಲ್ಲೇ ಇದ್ದೀನಿ ಇದರಲ್ಲಿ. ಈ 30,000 ರೂಪಾಯಿನೂ ನಾನು ಈಗ ಬರೋ ಮುಂದಿನ ಅಂದ್ರೆ ಒಂದು 20 ಡೇಸ್ ಒಳಗಡೆ ಇದನ್ನ ನಾನು ತೆಗಿತೀನಿ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಮಾಡ್ಕೊಂಡಿದ್ದೀನಿ ಅಂದ್ರೆ, ಇದರಲ್ಲಿ ನಾನು ಡೈಲಿ ಪ್ರಾಫಿಟ್ ಕನ್ಸಿಸ್ಟೆನ್ಸಿ ಅಂತ ಇರುತ್ತೆ, ಅದು 15% ಎಕ್ಸ್ಟ್ರಾ ಆಗಬಾರ್ದು. ನಾನು ಒಂದೇ ದಿನಕ್ಕೆ $200 ಪ್ರಾಫಿಟ್ ನ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ. ಸೊ ಆದ್ರಿಂದ ಈ ಒಂದು ಫಂಡೆಡ್ ಫರ್ಮ್ ಏನ್ ಅಕೌಂಟ್ ನ ಚಾಲೆಂಜ್ ನ ಬೈ ಮಾಡಿದ್ದೀನಿ, ಇದು 15% ಮೇಲಿರೋದ್ರಿಂದ ನಾನು ವಿತ್ಡ್ರಾ ಮಾಡಕ್ಕಾಗ್ತಿಲ್ಲ. ಸೊ ಇದನ್ನು ನಾನು ಪೇ ಔಟ್ ನ ತೆಗೆದ್ರೆ ನಾನು ಇದರಲ್ಲಿ 20,000 30,000 ಪ್ರಾಫಿಟ್ ಅಲ್ಲೇ ಇರ್ತೀನಿ. ಸೊ ಆದ್ರಿಂದ ಫಂಡೆಡ್ ಫ್ರೈಡೆ ಅಕೌಂಟ್ ಸ್ವಲ್ಪ ಕಾಸ್ಟ್ಲಿ ಇದೆ, ಆದ್ರೆ ಕರೆಕ್ಟ್ ಆಗಿ ಪೇ ಔಟ್ ಕೊಡುತ್ತೆ. ಕ್ಲೀನ್ ಆಗಿ ರೂಲ್ಸ್ ಏನಿದೆ ಕರೆಕ್ಟ್ ಆಗಿ ಅದರಲ್ಲಿ ವೆಬ್ಸೈಟ್ ಎಲ್ಲ ಬರ್ದಿದ್ದಾರೆ, ಆದ್ರೆ ರೂಲ್ಸ್ ನ ಫಾಲೋ ಮಾಡ್ಬೇಕಷ್ಟೇ. ಇದೇ ತುಂಬಾ ಇಂಪಾರ್ಟೆಂಟ್. ರೂಲ್ಸ್ ನಾನು ಫಾಲೋ ಮಾಡಲ್ಲ, ನನಗೆ ಪೇ ಔಟ್ ಬೇಕು ಅಂದ್ರೆ ಆಗಲ್ಲ. ರೂಲ್ಸ್ ನ ಫಾಲೋ ಮಾಡ್ಬೇಕು, ಡಿಸಿಪ್ಲಿನ್ ಇಂದ ಇರ್ಬೇಕಷ್ಟೇ. ಮತ್ತೆ ಇವಾಗ ನೀವೇನಾದ್ರೂ ಫಂಡೆಡ್ ಫ್ರೈಡೆ ಅಕೌಂಟ್ ಏನಾದ್ರು ಬೈ ಮಾಡಬೇಕು ಅಂದ್ರೆ ಇದು ಒಂದು ಆಫರ್ ನಡೀತಾ ಇದೆ. ಇದು 30 ಅಂತ ನೀವು ಹಾಕಿದ್ರೆ ನಿಮಗೆ 30% ಡಿಸ್ಕೌಂಟ್ ಸಿಗುತ್ತೆ. ನೀವು ಕೆಳಗಡೆ ಪಾರ್ಟ್ನರ್ ಕೋಡ್ ನ ಫ್ರೆಂಡ್ 10 ಅಂತ ಹಾಕಿದ್ರೆ ಸಾಕು, ನಿಮಗೆ 30% ಆಫ್ ಸಿಗುತ್ತೆ. ನಾನು ಇದನ್ನ ಬೈ ಮಾಡಿ ಅಂತ ನಾನು ನಿಮಗೆ ಹೇಳ್ತಿಲ್ಲ. ಆಲ್ರೆಡಿ ನೀವು ಫಂಡೆಡ್ ಫಾರ್ಮ್ಸ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ರೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಇದನ್ನ ಬೈ ಮಾಡಿ ಇದರಲ್ಲಿ ಟ್ರೇಡಿಂಗ್ ಮಾಡಿ. ಸೊ ಆಲ್ ದ ಬೆಸ್ಟ್ ಫ್ರೆಂಡ್ಸ್. ನಿಮ್ಗೆ ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಈ ಮಂತ್ ಅಲ್ಲೇ ಈ ಫಂಡೆಡ್ ಫಂಡ್ಸ್ ಗಳು ಫಾಲೋ ಮಾಡಬೇಕು, ಏನೇನೆಲ್ಲ ರೂಲ್ಸ್ ನ ಕರೆಕ್ಟ್ ಆಗಿ ದಿನಕ್ಕೆ ಫಾಲೋ ಮಾಡಬೇಕು ಅನ್ನೋ ಕ್ಲೀನ್ ಆಗಿ ಒಂದಿರೋ ಚಾರ್ಟ್ ಕೊಡ್ತೀನಿ. ಅಂದ್ರೆ ಎಷ್ಟು ಟ್ರೇಡ್ ಮಾಡಬೇಕು ದಿನಕ್ಕೆ, ಎಷ್ಟು ಪ್ರಾಫಿಟ್ ಮಾಡಬೇಕು, ಎಷ್ಟು ಲಾಸ್ ಮಾಡಬೇಕು, ಇವನ್ನೆಲ್ಲ ಕ್ಲೀನ್ ಆಗಿ ನಿಮ್ಗೊಂದು ನಾನು PDF ನ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ಪಾಸ್ ಮಾಡೋದು ಅಂದ್ರೆ, ಇವತ್ತು ನೀವು ಅನ್ಕೊಳ್ಳಿ, ಇವತ್ತು ಬೈ ಮಾಡಿದಿರೋ ಒಂದು ಟ್ರೇಡಿಂಗ್ ಚಾಲೆಂಜ್ ನ ನೀವು ಒಂದು ತಿಂಗಳು ಕೊಡಕ್ಕೆ ರೆಡಿ ಇರಬೇಕು. ಅಂದ್ರೆ ಒಂದು ಇನ್ಸ್ಟೆಂಟ್ ಫಂಡ್ ಅಕೌಂಟ್ $10,000 ನೀವು ತಗೊಂಡಿದ್ದೀರ ಅಂದ್ರೆ ಅಟ್ಲೀಸ್ಟ್ 30 ಡೇಸ್ ಅದನ್ನ ಕೊಡಕ್ ನೀವು ರೆಡಿ ಇದ್ರೆ 30 ದಿವಸ ಆದ್ಮೇಲೆ ಆರಾಮಾಗಿ ನೀವು $500 ಪೇ ಔಟ್ ತೆಗಿಬಹುದು. ನಾನ್ ಗ್ಯಾರಂಟಿ ಕೊಡ್ತೀನಿ. ಅಂದ್ರೆ ಆ ಡಿಸಿಪ್ಲಿನ್ ಇಂದ ಇರಬೇಕು, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷನ್ ಫಾಲೋ ಮಾಡಬೇಕು. ನಿಮ್ಮ ಎಲ್ಲಿ ನೀವು ಏನ್ ಸ್ಟ್ರಾಟಜಿ ಇದೆ ಅಲ್ಲೇ ಬೈ ಮಾಡ್ತೀನಿ ಅಂತ ಇದ್ರೆ ಇಷ್ಟನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಾಕು. ಅದು ಕೇವಲ 30 ಡೇಸ್. ಅಂದ್ರೆ ನೀವು ಜೂನ್ 1ರಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಅಟ್ಲೀಸ್ಟ್ ಇದು ಜುಲೈ 15 ವರೆಗೂ ಫಾಲೋ ಮಾಡಿದ್ರೆ ಸಾಕು. ನೀವು ಆರಾಮಾಗಿ $50,000 ನಿಯರ್ 50,000, ಇದರಲ್ಲಿ ಅವರು 20% ಇಟ್ಕೊಂಡ್ರು $40,000 ರೂಪಾಯಿವರೆಗೂ ನೀವು ಆರಾಮಾಗಿ ಪೇ ಔಟ್ ತೆಗಿಬಹುದು. ಸೊ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಪಾಸ್ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋಗೆ ಲೈಕ್ ಕೊಡಿ, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.